ಥ್ರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇವತ್ತು ಬಹಳ ಅದ್ಭುತವಾದಂಥ ವಿಜುವಲ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಚಂದನ್ ಅವರೇ, ನಿಮಗೂ ಕೂಡ ಧನ್ಯವಾದಗಳು ಬ್ರದರ್. ತಮ್ಮೆಲ್ಲರಿಗೂ ಗೊತ್ತಿದೆಯಣ್ಣ, ಬಹುಶಃ ಇಂದಿನ ಬೆಳ್ಳಿ ಮಹೋತ್ಸವ, ಬೆಳ್ಳಿ ಹಬ್ಬ, ರಜತ ಮಹೋತ್ಸವ ತಾವೇನು ಕರಿತೀರೋ, ಆದರೆ ಈ ಕಾರ್ಯಕ್ರಮ ಎಲ್ಲಿ ಬೇಕಾದರೂ ಮಾಡ್ಬೋದಾಗಿತ್ತು. ಈ ಕಾರ್ಯಕ್ರಮ ಯಾತಕ್ಕೋಸ್ಕರ JP ಭವನದ ಆವರಣದಲ್ಲೇ ಆಗಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಅವರ ಮನಸ್ಸಿನಲ್ಲಿ ಇಟ್ಕೊಂಡಿದ್ರು. ಅಂದರೆ ನಮ್ಮ ಎಲ್ಲರಿಗೂ ಕೂಡ ಇವತ್ತು JP ಭವನ ದೇವಾಲಯ ಇದ್ದಂತೆ. ನಿಮ್ಮೆಲ್ಲರ ಶ್ರಮ, ನಿಮ್ಮೆಲ್ಲರ ಪ್ರತಿಫಲದಿಂದ ಇವತ್ತು ಈ ಪಕ್ಷ ಇಷ್ಟು 25 ವರ್ಷ ಪೂರೈಸಿ ನಿಮ್ಮ ಮುಂದೆ ಬಂದು ನಿಂತಿದೆ. ಇಂಥ ಒಂದು ಸಂದರ್ಭದಲ್ಲಿ JP ಭವನದಲ್ಲೇ, ನಮ್ಮ ಪಕ್ಷದ ದೇವಾಲಯದಲ್ಲೇ ದೇವಸ್ಥಾನದ ರೀತಿ ನಾವು ಇಲ್ಲಿನಿಂದನೇ ಇವತ್ತು ಆಚರಣೆಯನ್ನು ಮಾಡಬೇಕು 25 ವರ್ಷದ ಬೆಳ್ಳಿ ಮಹೋತ್ಸವವನ್ನು ಅಂತಕ್ಕಂಥ ನಿರ್ಣಯವನ್ನು ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ಮಾಡಿದ್ರಣ್ಣ. ಒಂದು ನಾನು ಈ ಸಂದರ್ಭದಲ್ಲಿ ತಿಳಿಸ್ಬೇಕಾಗ್ತದೆ, ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿದೆ, ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ 25 ವರ್ಷಗಳ ಕಾಲ ವೈಚಾರಿಕವಾಗಿ, ಸೈದ್ಧಾಂತಿಕವಾಗಿ ನಮ್ಮ ನಾಡಿನ ನೆಲ, ಜಲ, ಭಾಷೆಯ ವಿಚಾರಕ್ಕೆ ಯಾವತ್ತಿಗೂ ಕೂಡ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ, ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ನಮ್ಮೆಲ್ಲರ ನಾಯಕರುಗಳು ಕೂಡ ನಿರಂತರವಾಗಿ ಹೋರಾಟವನ್ನು ಮಾಡಿ ಈ ಪಕ್ಷವನ್ನು ಕಟ್ಟು ಬೆಳೆಸಿದ್ದಾರೆ. ಅದಕ್ಕಿಂತ ಬಹು ಮುಖ್ಯವಾಗಿ ನಾನೊಂದು ಸಣ್ಣ ಉದಾಹರಣೆಯನ್ನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಭಾಳ ವೈರಲ್ ಕೂಡ ಆದಂಥ ಒಂದು ವಿಡಿಯೋ. ನಾನು ಯಾಕೆ ಈ ವಿಚಾರವನ್ನು ಪ್ರಸ್ತಾವನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿಗೆ ಹೋಗಿದ್ದೆ. ಆ ಭಾಗದ ಜನಪ್ರಿಯ ಶಾಸಕರು, ಹಿರಿಯಕರಾಗಿರ್ತಕ್ಕಂಥ ವೆಂಕಟಶಿವರೆಡ್ಡಿ ಅಣ್ಣ ಅವ್ರ ಜೊತೆಯಲ್ಲಿ ಯಾವುದೋ ಒಂದು ವೈಯಕ್ತಿಕ ತಾಲೂಕ್ ಪಂಚಾಯತಿ ಮೆಂಬರ್ನ ಮದುವೆ ಕಾರ್ಯಕ್ರಮಕ್ಕೆ ಹೋಗೋಕ್ಕಾಗಿರಲಿಲ್ಲ, ಅವ್ರ ಮನೆಗೆ ಹೋಗಿದ್ದೆ. ಅಲ್ಲಿಂದ ಬರ್ತಾ ಒಬ್ಬರು ಎಳ್ನೀರು ಮಾರೋರು ಯಾಕಿದನ್ನು ಹೇಳ್ತೀನಿ ಅಂದರೆ, ನಾನೊಂದು ವಿಚಾರನ ನಿಮಗೆ ಕನೆಕ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಆ ಎಳ್ನೀರು ಮಾರೋರು ನಿಖಿಲ್ ಕುಮಾರಸ್ವಾಮಿ ಬತ್ತವನೆ, ಕುಮಾರಣ್ಣನ ಮಗ ಬತ್ತವನೆ, ದೇವೇಗೌಡರು ಮೊಮ್ಮಗ ಬತ್ತವನೆ ಅಂದಾಗ, ನೀವು ಇದೇ ರೂಟಲ್ಲಿ ಕರ್ಕೊಬರ್ಬೇಕು ಅವ್ರನ್ನ ಅಂತ ಹೇಳ್ತಾರೆ ವೆಂಕಟಶಿವರೆಡ್ಡಿ ಅಣ್ಣನಿಗೆ. ಅಣ್ಣ, ಅಲ್ಲಿ ಒಬ್ಬ ರೈತ ಕಾಯ್ತಾ ಇದ್ದಾರೆ, ಒಂದು ಎಳ್ನೀರು ಕುಡಿಸ್ಬೇಕಂತ ನಿಮ್ಮ ಕೈಯಾರೆ ಅಂದರು. ನೀನು ಎಲ್ಲಿ ಕರ್ಕೋಯ್ತೀಯ, ನಡಿಯೋಣ ಬತ್ತೀನಿ ಎಂದೆ. ಹೋದೆ. ಅವ್ರ ಹೆಸರು ಮಂಜುನಾಥ್ ಅಂತ. ಅವರು ಯಾಕಿದನ್ನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ, ಪಾಪ ನಮ್ಮ ರಾಜಕೀಯ ವಿರೋಧಿಗಳು ಯಾವಾಗಲೂ ಹೇಳ್ತಾರೆ, ರೀ ದೇವೇಗೌಡರ ಪಕ್ಷ ಒಂದು ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ, ಇಲ್ಲಿ ಬೇರೆ ಸಮುದಾಯದವ್ರಿಗೆ ಜಾಗ ಇಲ್ಲ, ಯಾರನ್ನೂ ಬೆಳೆಸಿಲ್ಲ ಅಂತ. ಇದನ್ನು ಮುಗಿಸಿದ ಮೇಲೆ ನಾನು ಹೇಳ್ತೀನಿ ಮಿಕ್ಕಂಥ ವಿಚಾರ. ಮಂಜುನಾಥ್ ಅನ್ನೋರು ಇಲ್ಲಿ JK ಅಣ್ಣ ಹೇಳ್ತವ್ರು ನೋಡಿ, ಅವರು ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ. ಅವರು ಒಂದೇ ಮಾತನ್ನು ಹೇಳಿದ್ರು, ನಾನು ಸಂಪೂರ್ಣಗೊಳಿಸ್ತೀನಣ್ಣ ಮಾತು. ನಾಡಿನಲ್ಲಿ ಮತ್ತೆ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ನಾವೆಲ್ಲ ರೈತಾಪಿ ವರ್ಗ ಇವತ್ತು ರೈತರುಗಳು ಉಳಿಬೇಕು, ರೈತರುಗಳಿಗೆ ಶ್ರೀರಕ್ಷೆ ಆಗಬೇಕು ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದಾದರೆ, ಅದಕ್ಕೆ ರೈತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಬೇಕು ನಿಖಿಲ್ ಅವರೇ ಅಂತ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ. ನನ್ನ ಜೇಬಲ್ಲಿ ಒಂದು ಸ್ವಲ್ಪ ದುಡ್ಡಿರ್ತದೆ, ತೆಗೆದು ಪ್ರೀತಿಯಿಂದ ಗೌರವಪೂರ್ವಕವಾಗಿ ಅವ್ರಿಗೆ ದುಡ್ಡನ್ನು ಕೊಡಕ್ಕೆ ಹೋದರೆ, ಗೊತ್ತಿಲ್ಲ ಅವರು ಎಷ್ಟು ದಿನದಿಂದ ಸಂಪಾದನೆ ಮಾಡಿದ್ರು ದುಡ್ಡ ಅಂತ. ಕಟ್ಟೆ ತೆಗೆದುಬಿಟ್ರು, ತಗೋ ಇದು ನೀನು ಇಟ್ಕ, ಪಕ್ಷದ ದೇಣಿಗೆ ನಿನಗೆ ಕೊಡ್ತೀನಿ, ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ. ನಾನು ಅನ್ಕೊಂಡೆ, ಭಾಳ ಜನ ಹೇಳ್ತಾ ಇರ್ತಾರೆ, ರಾಷ್ಟ್ರೀಯ ಪಕ್ಷದಲ್ಲೂ ಚರ್ಚೆ ಮಾಡ್ತಾ ಇರ್ತಾರೆ ಅವಾಗವಾಗ, ಹಣ ದುರ್ಬಿನ ಕುಡುಕಿದ್ರು ಕೂಡ ಇಂಥ ಚಿಂದಂತ ಕಾರ್ಯಕರ್ತರುಗಳು ಪಡೆದಿರ್ತಕ್ಕಂಥದ್ದು ನಿಜಕ್ಕೂ ಜನತಾದಳ ಪಕ್ಷ ಧನ್ಯರು ನಾವೆಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಭಾವಿಸ್ಬೇಕಾಗ್ತದೆ. ಇದು ಒಂದು ಉದಾಹರಣೆ ಹೇಳ್ತಾ ಇರೋದು.
ಇವತ್ತು ಎಷ್ಟು ಜನಕ್ಕೆ ಪಾಪ ನೀವು ವೈಯಕ್ತಿಕವಾಗಿ ಬರ್ಲಿಕ್ಕಾಗಿದೆಯೋ ನಿಮ್ಮ ಗಾಡಿಗಳಲ್ಲಿ ಬಂದಿದ್ದೀರಿ. ಆದರೆ ಎಷ್ಟೋ ಜನ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ, ಮಾಧ್ಯಮಗಳಲ್ಲಿ, ಪತ್ರಿಕಾ ಮಾಧ್ಯಮದಲ್ಲಿ, ದೃಶ್ಯ ಮಾಧ್ಯಮದಲ್ಲಿ ಇದನ್ನು ನೋಡಿ ಕಣ್ ತುಂಬ ಆನಂದ ಪಟ್ಕೊಳ್ತಕ್ಕಂಥ ಸಂಖ್ಯೆ, ಅಪಾರ ಸಂಖ್ಯೆ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ಇವತ್ತೇನಾದ್ರು ರಾಜ್ಯದಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥದ್ದು ದುಡ್ಡಲ್ಲ, ಜನರ ಪ್ರೀತಿ ವಿಶ್ವಾಸವನ್ನ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಬೇಕಾಗ್ತದಣ್ಣ. ಬಹುಶಃ ಇದು ನನಗೆ ಯಾವಾಗ ಇತ್ತೀಚೆಗೆ ನಾನು ಹೇಳಬೇಕು, ಅದಕ್ಕೂ ಆಮೇಲೆ ಬಂದ್ಬಿಡ್ತೀನಿ, ಇನ್ನು ಮುಗಿಸ್ಬಿಡ್ತೀನಿ ವಿಚಾರ. ಈಗೇನು ಪಾಪ ಕೆಲವೊಂದಷ್ಟು ರಾಜಕೀಯ ಪಕ್ಷಗಳು ಹೇಳ್ತಾರೆ, ಮೊನ್ನೇನು ಮೈಸೂರಿನಲ್ಲಿ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮಾತಾಡಬೇಕಾದ್ರೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ವು, ಆ ಮಾತನ್ನು ಕೇಳಿದ್ವು. ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಅನುಭವಿಗಳಿದ್ದಾರೆ, ಹಿರಿಯಕರಿದ್ದಾರೆ, ಅವರ ಹಿರಿತನಕ್ಕೆ ನಾವೆಲ್ಲರೂ ಕೂಡ ಗೌರವಿಸ್ತೀವಿ. ಆದರೆ ಒಬ್ಬ ಮನುಷ್ಯ ತಾನು ನಡೆದು ಬಂದಂಥ ದಾರಿಯನ್ನು ಮರೆತರೆ ಬಹುಶಃ ಅದು ಅವರು ಮಾಡ್ಕೊಳ್ತಾ ಇರ್ತಕ್ಕಂಥ ಅನ್ಯಾಯ. ಒಂದು ಮಾತನ್ನ ಹೇಳ್ತಾರೆ, ನಾನು ಜನತಾದಳ ಪಕ್ಷದಲ್ಲಿ ಇದ್ದಿದ್ರೆ ಮುಖ್ಯಮಂತ್ರಿ ಸ್ಥಾನವನ್ನು ನಾನು ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮರ್ತಿದ್ದಾರೋ ಅಥವಾ ನಾವು ಜ್ಞಾಪಿಸ್ಬೇಕೋ ಅವರಿಗೆ, ಅದು ಯಾಕಿಂತ ಪರಿಸ್ಥಿತಿಗೆ ನಮ್ಮನ್ನು ದೂಡ್ತಾರೆ ನಮ್ಗೆ ಅರ್ಥ ಆಗೋದಿಲ್ಲ. ಬಹುಶಃ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ನಾವು ತಿಳ್ಕೊಂಡಿರೋದು ನಾವೆಲ್ಲ ಚಿಕ್ಕ ಹುಡುಗರುಗಳು, ನಮಗೆ ಗೊತ್ತಿಲ್ಲ, ನಾವು ಕಣ್ಣಾರೆ ನೋಡಕ್ಕೆ ಸಿಕ್ಕಿಲ್ಲ, ನಮ್ಗೆ ಆ ಭಾಗ್ಯ ಇಲ್ಲ. ಭಾಳ ಜನ ನನಗೆ ಹೇಳ್ತಾರೆ, ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವ್ರನ್ನ ಅತ್ಯಂತ ಪ್ರೀತಿಯಿಂದ ಕಾಣ್ತಾ ಇದ್ರು. ಅವತ್ತು ಜನತಾ ಪರಿವಾರದಲ್ಲಿ ಬಹಳ ದೊಡ್ಡ ಅಗ್ರಮಾನ್ಯ ನಾಯಕರುಗಳಿದ್ರು. ಅವರೆಲ್ಲರನ್ನ ಹೊರತುಪಡಿಸಿ ಇವ್ರ ಕೈಲಿ ಹಣಕಾಸು ಸಚಿವರು ಬಡ್ಜೆಟನ್ನು ಮಂಡನೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಅವ್ರು ಎಲ್ಲರಿಗೂ ಕೂಡ ಮಾತನಾಡ್ತಾರೆ, ಒಂದು ಅವಕಾಶ ಮಾಡಿ ಇವ್ರ ಕೈಲಿ ಬಡ್ಜೆಟನ್ನು ಮಂಡನೆ ಮಾಡಿಸ್ಬೇಕು ಅಂತ. ಇದು ಸನ್ಮಾನ್ಯ ದೇವೇಗೌಡರು ಮಾಡಿದ್ದು, ಇದು ಈ ಪಕ್ಷ ಮಾಡಿದ್ದು. ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನದವರೆಗೂ ಕರ್ಕೊಂಡೋಗಿ ಕೂರಿಸಿದ್ದು ಇದೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅವರು ಮರ್ತಂತ ಇದೇ ಜನತಾದಳ ಪಕ್ಷವೇ. ಯಾಕೆಂದರೆ ಭಾಳ ಜನ ಹೇಳ್ತಾರೆ, ನಾನೀಗ ಹೇಳ್ದಂಗೆ ನಾನು ಒಂದು ಮಾತು ಹೇಳ್ತೇನಣ್ಣ, ಇವತ್ತು ಇಲ್ಲಿ ಎಷ್ಟು ಜನ ನಾಯಕರುಗಳು ಕೂತಿದ್ದಾರೆ, ಇವತ್ತು ಎಲ್ಲರೂ ಎಲ್ಲ ಸಮುದಾಯ, ಧರ್ಮ, ಜಾತಿ, ವರ್ಗಕ್ಕೆ ಸೇರಿರ್ತಕ್ಕಂಥ ನಾಯಕರುಗಳೇ. ಬಹುಶಃ ಸಾಮಾಜಿಕ ನ್ಯಾಯ, ಸಾಮಾಜಿಕ ಬದ್ಧತೆ, ಎಲ್ಲರನ್ನೂ ಸಮಾನತೆಯ ದೃಷ್ಟಿಯಿಂದ ಬೆಳೆಸ್ತಕ್ಕಂಥ ಒಂದು ಗುಣ ಕರ್ನಾಟಕ ರಾಜ್ಯದಲ್ಲಿ ಯಾರಿಗಾರು ಇದ್ದರೆ, ಹಿಂದಿನಿಂದ ಅದನ್ನು ಚಾಚೂ ತಪ್ತಿರ ಪಾಲಿಸ್ಕೊಂಬಂದಿದ್ರೆ ಆ ಕೀರ್ತಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಹೋಗ್ಬೇಕು. ಮರ್ತು ಬಿಟ್ಟಿದ್ದಾರೆ ಬೆಳೆದು ಬಂದ ದಾರಿಯನ್ನು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.